ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯ ಇಲ್ಲಿನ ಸಿಬ್ಬಂದಿ ವಿವಿಧ ಬೇಡಿಕೆಯನ್ನ ಈಡೇರಿಸಬೇಕು ಅಂತೇಳಿ ಲೇಬರ್ ಕೋರ್ಟ್ ಮೊರೆ ಹೋಗಿದ್ರು. ಸದ್ಯ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದ 91 ಸಿಬ್ಬಂದಿಯನ್ನ ವಜಾಗೊಳಿಸಲಾಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಕೆಲಸಕ್ಕಂತ ವಿವಿಗೆ ಬಂದ ಸಿಬ್ಬಂದಿಗೆ ಪ್ರವೇಶ ನಿಷೇಧ ಮಾಡಲಾಗಿದೆ. ತುಮಕೂರಿನ ಯೂನಿವರ್ಸಿಟಿ ಮುಂದೆ ಪೊಲೀಸ್ ಬಂದೋಬಸ್ತ್ ಆಯೋಜನೆ ಮಾಡಲಾಗಿದೆ. ಕೋರ್ಟ್ನಲ್ಲಿ ಇವರ ಬೇಡಿಕೆ ಸಫಲಗೊಳ್ಳಲಿಲ್ಲ, ರಾಜಿ ಸಂಧಾನ ಕೂಡ ಆಗಲಿಲ್ಲ. ಹೀಗಾಗಿ 91 ಮಂದಿ ಸಿಬ್ಬಂದಿಯನ್ನ ವಜಾ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಸಿಕ್ಕಿದೆ. ಸಾಕಷ್ಟು ಬೇಡಿಕೆಯನ್ನ ಇಟ್ಟಿದ್ರು ಲೇಬರ್ ಕೋರ್ಟ್ ಮುಂದೆ ಇವರು. ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದ 90 ಸಿಬ್ಬಂದಿ ನಮ್ಮ ಬೇಡಿಕೆಯನ್ನ ನೀವು ಈಡೇರಿಸಬೇಕು ಅಂತೇಳಿ ಕೋರ್ಟ್ನ ಮೂಲಕ ಕೇಳಿಕೊಂಡಿದ್ರು. ಆದರೆ ಇಲ್ಲಿ ಕೋರ್ಟ್ ಮೊರೆ ಹೋದಂತ ಸಿಬ್ಬಂದಿ ವಜಾ ಆಗಿದ್ದಾರೆ. ಅದು ಕೂಡ ಒಬ್ರಲ್ಲ ಇಬ್ರಲ್ಲ 91 ಸಿಬ್ಬಂದಿ ವಜಾ ಆಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದ ಹಾಸ್ಟೆಲ್ ಸಿಬ್ಬಂದಿಯನ್ನ ಏಕಾಏಕಿ ವಜಾಗೊಳಿಸಲಾಗಿದೆ. ಸುಮಾರು 91 ಸಿಬ್ಬಂದಿಯನ್ನ ವಜಾಗೊಳಿಸಿ ಆದೇಶವನ್ನ ಆಡಳಿತ ಮಂಡಳಿ ಹೊರಡಿಸಿದೆ. ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಯನ್ನ ಇವರು ಲೇಬರ್ ಕೋರ್ಟ್ ಮುಂದೆ ಇಟ್ಟಿದ್ರು ಅಂತೇಳಿ ಗಮನಿಸ್ತಾ ಹೋಗೋದಾದ್ರೆ ಈ ಎಲ್ಲ ಬೇಡಿಕೆಯನ್ನ ಇಟ್ಟಿದ್ರು. ಆದರೆ ಇದು ಫಲಿಸಲಿಲ್ಲ. ಈ ಒಂದು ಕಾರಣಕ್ಕಾಗಿ ಅವರು ಲೇಬರ್ ಕೋರ್ಟ್ ಮೊರೆ ಕೂಡ ಹೋಗಿದ್ರು. ನ್ಯಾಯಾಲಯದಲ್ಲಿ ರಾಜಿ ಸಂಧಾನ ಸಫಲಗೊಳ್ಳಲಿಲ್ಲ. ನಿನ್ನೆ ಏಕಾಏಕಿ ವಜಾಗೊಳಿಸಿ ಕಾಲೇಜಿನ ಮುಖ್ಯ ದ್ವಾರದ ಮುಂದೆ ಆದೇಶ ಪ್ರತಿ ಅಂಟಿಸಿದ್ದಾರೆ ಕಾಲೇಜಿನ ಆಡಳಿತ ಮಂಡಳಿಯವರು. ನೀವು ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಸಿಬ್ಬಂದಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಎನ್ನುವಂಥದ್ದಾಗಿ. ಸ್ಥಳದಲ್ಲಿ ಸದ್ಯ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಒದಗಿಸಲಾಗಿದೆ. ವಿವಾದವು ಅಲ್ಲಿ ಲೇಬರ್ ಕೋರ್ಟ್ನಲ್ಲಿ ಇರೋದ್ರಿಂದ ನಮಗೆ ಈ ಥರ ಏಕಾಏಕಿ ಕೆಲಸದಿಂದ ತೆಗಿಬೇಕು ಅನ್ನೋದನ್ನ ಯಾವುದೇ ಕಾನೂನು ಸಲಹೆಗಾರರು ನಮ್ಗೆ ಹೇಳಿರಲಿಲ್ಲ. ಈವನ್ ಕಮಿಷನರ್ ಸಹ ಹೇಳಿರಲಿಲ್ಲ ಅವ್ರು ನಮಗೆ. ನಿಮ್ಮ ಈ ಥರ ಎಲ್ಲ ಹೋದಾಗ ನೀವು ಕೋರ್ಟ್ಗೆ ಹೋದ್ರೆ ನಿಮ್ಮನ್ನ ಅವ್ರು ಇಷ್ಟ ಬಂದ ಸರ ಕೆಲಸ ತೆಗಿಬೋದು, ನಿಮ್ಗೆ ಅಲ್ಲೇ ಪರಿಹಾರ ಕೊಟ್ಬಿಟ್ಟು ನಿಮ್ಮನ್ನ ಚೆಕ್ ಕೊಟ್ಟು ಕಳಿಸ್ಬಿಡ್ತಾರೆ ಅಂತ ನಮಗೇನು ಹೇಳಿರಲಿಲ್ಲ. ಇವರು ಕೋರ್ಟ್ಗೆ ಹೋಗಿರೋ ಕಾರಣಕ್ಕೆ ಕೆಲಸದ ತೆಗಿಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಇದ್ರ ಯೋಚನೆ ಮಾಡ್ತಾ ಇದ್ದೋ ಕೋರ್ಟ್ಗೆ ನ್ಯಾಯ ಕೇಳತ್ತು ಹೋಗೋದು ಸರಿ ಇಲ್ವೇನಪ್ಪ, ನಾವು ಕೋರ್ಟ್ ನ್ಯಾಯ ಕೇಳತ್ತು ಕಾನೂನಿಗೆ ಹೋಗೋದು ಸರಿ ಇಲ್ಲ ಅಂದರೆ ಅದನ್ನು ಯೋಚನೆ ಮಾಡ್ತಿದ್ದೋ. ನಾವು ಅಷ್ಟೊಂದು ಕಾನೂನೇನು ಓದ್ಕೊಂಡಿರ್ತಾರಲ್ಲ, ಓದಿರೋ ಸಹ ಹೇಳಿದಾಗ ಸುಮಾರು ಜನ ಭೇಟಿ ಆದರು. ಕಾನೂನು ಸಲಹೆಗಾರರಾಗಲಿ ಲಾಯರ್ಗಳನ್ನ ಭೇಟಿ ಮಾಡಿದಾಗ ನೋಡ್ರಪ್ಪ ನಿಮ್ಮನ್ನು ಹಿಂಗೆಲ್ಲ ಕೋರ್ಟು ಕಚೇರಿ ನೀವು ಲೇಬರ್ ಕೋರ್ಟ್ ಅಂತೆಲ್ಲ ಹೋದರೆ ಸರ್ಕಾರಕ್ಕೆ ನಿಮ್ಮ ಆದೇಶ ನಾವು ಕೊಡೋಕೆ ಹೋದರೆ ಅಲ್ಲಿಂದ ನ್ಯಾಯ ತಗೊಳಕ್ಕೆ ಹೋದರೆ ನಿಮ್ಮನ್ನು 90 ಜನ ಕೆಲಸದಿಂದ ತೆಗಿತಾರೆ. ಅದು ತೆಗಿಯೋ ಹಕ್ಕಿದೆ ಅಂತ ನಮ್ಗೆ ಯಾರೂ ಹೇಳಿರಲ್ಲ. ಅದು ಯಾವ ಕಾನೂನು ಇದೆಯೋ ಯಾವ ರೂಲ್ಸ್ ಇದೆಯೋ ನಮಗಂತೂ ಗೊತ್ತಿಲ್ಲ. ಏಕಾಏಕಿ ರಾತ್ರಿ ಆದೇಶ ಹೊಳಿಸಿ ಸುತ್ತಲೂ ಚೆಕ್ಗಳು ತಗೊಳ್ಳಿ ಅಂತೇಳಿ ನಮಗೆ ಒತ್ತಡ ಮಾಡಕ್ಕೆ ಬಂದರು. ನಾವು ತಗೊಳೋದಿಲ್ಲ. ಇಷ್ಟು ಪರಿಹಾರ ಸಾಕಾಗಿಲ್ಲ. ಎಲ್ಲ 130 ಜನ ಹಾಸ್ಟೆಲ್ ಎಂಪ್ಲಾಯೀಸ್ ಇದ್ದು ಅವರೆಲ್ಲ ರಿಟೈರ್ಡ್ ಆಗುತ್ತಿದೆ. ಈಗ 91 ಜನ ಇದ್ದೀವಿ. ನಾವು ಹಾಸ್ಟೆಲಲ್ಲಿ ಅಡುಗೆ ಕೆಲಸ ಮಾಡ್ತಕ್ಕಂಥ ಕೆಲಸಗಾರ ಎಲ್ಲರೂ ನಮಗೆ ಕಾಲೇಜಲ್ಲಿ 3 ವರ್ಷಕ್ಕೆ ಪರ್ಮನೆಂಟ್ ಮಾಡ್ತಾಯಿದ್ರು, ನಮ್ಮನ್ನು 6 ವರ್ಷಕ್ಕೆ ಮಾಡಿದರು. ಹಾಗೆ ಸೌಲಭ್ಯಗಳನ್ನೆಲ್ಲನೂ ಕೂಡ ಕಮ್ಮಿ ಮಾಡ್ಕೊತ ಬಂದರು. ನಮಗೆ ಕೊಡ್ತಕ್ಕಂಥ DA ಇರ್ಬೋದು, ಇಂಕ್ರಿಮೆಂಟ್ ಇರ್ಬೋದು, ಎಲ್ಲನೂ ಕಮ್ಮಿ ಮಾಡಿದರು. ಅದನ್ನೆಲ್ಲ ಕೊಡಿ ಅಂತ ನಾವು ಒಂದು ಯೂನಿಯನ್ ಮಾಡಿಕೊಂಡು, ನಾವು ರಿಜಿಸ್ಟ್ರೇಷನ್ ಯೂನಿಯನ್ ಇದೆ, ಅದ್ರ ಪ್ರಕಾರ ಲೇಬರ್ ಅಕೌಂಟ್ಗೆ ಹೋದೋ ನಾವು. ಅದ್ರಲ್ಲಿ ಹೋದಾಗ ಕಾಲೇಜಲ್ಲಿ ನಾನ್ ಟೀಚಿಂಗ್ ಅಂದರೆ ಒಬ್ಬ ಕಸ ಗುಡಿಸೋನು ಏನು ಸ್ಯಾಲ್ರಿ ಇದೆಯೋ ಅದನ್ನು ನಮ್ಮ ಕಾರ್ಮಿಕರಿಗೆ ಕೊಡಬೇಕು ಅಂತ ನಾವು ಕೇಳ್ಕೊಂಡಾಗ ಲೇಬರ್ ಕಮಿಷನರ್ ಇವ್ರನ್ನೆಲ್ಲ ಕರೆದು ಸಂಧಾನ ಮಾಡಿದರು. ನಾವು ರಾಜಿ ಮಾಡ್ತೀವಿ ಅಂತ ಹೇಳಿರು. ಆಯಿತು ಅಂತ ಹೇಳಿ ನಾವು ಬಂದರೆ ಏಕಾಏಕಿ ನಮ್ಮನ್ನು ಬೆಳಿಗ್ಗೆ ರಾತ್ರಿ ಕೆಲಸ ಮಾಡಿದ್ವಿ, ಬೆಳಿಗ್ಗೆ ತೆಗೆದಾಕಿದ್ದಾರೆ ಸರ್. ಇಷ್ಟು ಬಿಟ್ಟರೆ ಎಲ್ಲ ಆಲ್ರೆಡಿ ಪರ್ಮನೆಂಟ್ ಎಂಪ್ಲಾಯ್ ಸರ್, ಎಲ್ಲ 35 ವರ್ಷ ಸರ್, ಏನೂ ಕೊಟ್ಟಿಲ್ಲ ಸರ್ ನಮಗೆ. ಆಮೇಲೆ ಮಾಹಿತಿ ಕೊಡ್ತಾರೆ ತುಮಕೂರು ಜಿಲ್ಲೆಯ ಪ್ರತಿನಿಧಿ ಯೋಗೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯೋಗೀಶ್, ಇಲ್ಲಿ 90 ಸಿಬ್ಬಂದಿಯನ್ನ ವಜಾಗೊಳಿಸಿದ್ದಾರೆ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದವರು. ಏನಾದರೂ ಕಾರಣ ಕೊಟ್ಟಿದ್ದಾರಾ? ಹೇಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ಸದ್ಯ ವಿವಿಧ ಬೇಡಿಕೆಯನ್ನ ಈಡೇರಿಸಿ ಅಂತೇಳಿ ಒಂದು ಕಡೆಯಲ್ಲಿ ಲೇಬರ್ ಕೋರ್ಟ್ ಮೊರೆ ಕೂಡ ಹೋಗಿದ್ರು. ಕಾರ್ಮಿಕರು ಅಮಾಯಕರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸರಿಯಾದ ವ್ಯವಸ್ಥೆಗಳು ಮಾಡಿಲ್ಲ. 260 ದಿವಸ ಕೆಲಸ ಮಾಡಿದ್ರು. 280 ಜನ 300 ಜನ ಹುಡುಗರು ಇರ್ತಾವ. 5 ಜನ 6 ಜನ ಕೆಲಸಗಾರರು 7 ಜನ ಕೆಲಸಗಾರಿ ಕಟ್ಟು ಕೆಲಸ ಮಾಡ್ತಾ ಇದ್ದಾರೆ. ತಟ್ಟೆನೂ ತೊಳಿಬೇಕು, ಪಾತ್ರೆನೂ ತೊಳಿಬೇಕು, ನೆಲ ಒರೆಸ್ಬೇಕು, ಒಳಗಡೆ ಕ್ಲೀನ್ ಮಾಡ್ಕೋಬೇಕು, ಸುಡಬೇಕು, ಚಪಾತಿ ಇಡಬೇಕು. ಮಠಕ್ಕೆ ದಿವಸ 10,000 ಚಪಾತಿಗಳು ಮಾಡ್ಕೊಡ್ತಾ ಇದ್ದೀವಿ. ಯೋಗೀಶ್ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಯೋಗೀಶ್, ಲೇಬರ್ ಕೋರ್ಟ್ ಮೊರೆ ಹೋದಂಥ 91 ಸಿಬ್ಬಂದಿಯನ್ನ ವಜಾಗೊಳಿಸಲಾಗಿದೆ. ವಜಾಗೊಳಿಸುವಂಥ ಸಂದರ್ಭದಲ್ಲಿ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದವರು ಏನಾದರೂ ಕಾರಣ ಕೊಟ್ಟಿದ್ದಾರೆ? ರೀಸನ್ ಏನಂತ ಕೊಟ್ಟಿದ್ದಾರೆ?
ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ಸದ್ಯ 91 ಸಿಬ್ಬಂದಿಯನ್ನು ವಜಾಗೊಳಿಸಲಾಗಿದೆ. ತುಮಕೂರಿನ ಮಹಾವಿದ್ಯಾಲಯದ ಮುಂದೆ ಪೊಲೀಸ್ ಬಂದೋಬಸ್ತ್ ಕೂಡ ಒದಗಿಸಲಾಗಿದೆ. ಯಾವ ರೀತಿಯಾಗಿ ಅಲ್ಲಿ ವಜಾಗೊಂಡಂಥ ಸಿಬ್ಬಂದಿ ಸೇರಿದ್ದಾರೆ ಎನ್ನುವುದನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಕೆಲಸಕ್ಕಂತ ಬಂದಿದ್ದಾರೆ, ಆದರೆ ಕೆಲಸಕ್ಕಂತ ಬಂದವರಿಗೆ ಒಳಗಡೆ ಎಂಟ್ರಿ ಇಲ್ಲ. ಯಾಕಂತ ಹೇಳಿದರೆ ಇವರೆಲ್ಲ ವಜಾ ಆಗಿದ್ದಾರೆ. ಇವ್ರು ವಜಾ ಆಗೋಕ್ಕೆ ಕಾರಣ ಅಂತ ಹೇಳಿದರೆ ನಮಗೆ ಸ್ಯಾಲ್ರಿ ಹೈಕ್ ಮಾಡಬೇಕು, ನಮಗೆ ಸಂಬಳ ಜಾಸ್ತಿ ಮಾಡಬೇಕು, ಹಾಗೆ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಇವರು ಕೋರ್ಟ್ನ ಮೊರೆ ಹೋಗಿದ್ರು. ಯೋಗೇಶ್, ಕೋರ್ಟ್ ಮೊರೆ ಹೋದಂಥ 91 ಸಿಬ್ಬಂದಿಯನ್ನು ವಜಾಗೊಳಿಸಲಾಗಿದೆ. ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದವರು ಇವರ ವಜಾ ಆದೇಶಕ್ಕೆ ಕೊಟ್ಟಂತ ಕಾರಣ ಏನು? ಅದೇ ಆಡಳಿತ ಮಂಡಳಿಯವರು ಅಂದ್ರೆ ಸಿಬ್ಬಂದಿನ ಕೋರ್ಟ್ ಹೋಗಿದ್ರೆ ಅದ್ರ ನೆಪ ಹೊತ್ಕೊಂಡು ಅದನ್ನ 91 ಸಿಬ್ಬಂದಿಗಳನ್ನ ಕೆಲಸದಿಂದ ವಜಾ ಮಾಡಿರೋದು. ಕಳೆದ ಹಲವಾರು ವರ್ಷಗಳಿಂದ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಹಾಸ್ಟೆಲ್ ಅಲ್ಲಿ ವಿವಿಧ ರೀತಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ 91 ಜನರ ದಿಢೀರಂತ ತೆಗೆದು ನೋಟಿಸ್ ಅನ್ನು ಅಂಟಿಸಲಾಗಿತ್ತು ಕಾಲೇಜು ಆವರಣದ ಮುಂದೆ. ಮತ್ತೆ ಬೆಳಗ್ಗೆ ಬಂದಂತ ಆ ಸಿಬ್ಬಂದಿಗಳನ್ನ ಹೊರಗಡೆ ಬಿಟ್ಟಿರ್ಲಿಲ್ಲ. ಹಾಗಾಗಿ ಅಲ್ಲಿನ ಪರಿಸ್ಥಿತಿ ನೋಡ್ಕೊಂಡು ಪೊಲೀಸರು ಹೆಚ್ಚಿನ ಭದ್ರತೆ ಕೂಡ ಹಾಕಲಾಗಿತ್ತು. ಅಂದ್ರೆ ಆ ಸಿಬ್ಬಂದಿಗಳು ಆಡಳಿತ ಮಂಡಳಿಗೆ ಸರಿಯಾದ ಉತ್ತರವನ್ನು ಕೂಡ ಸಿಗ್ತಿಲ್ಲ. ಯಾಕಂದ್ರೆ ಯಾಕತ್ತಕ್ಕಾಗಿ ಅವ್ರನ್ನ ಕೆಲಸ ತೆಗೆದಿರೋದು ಪ್ರಸ್ತುತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಮಾತನಾಡಬೇಕಾಗುತ್ತೆ, ಒಂದಷ್ಟು ಮಾಹಿತಿ ಕೂಡ ಕೊಡ್ಬೇಕಾಗುತ್ತೆ. ಆದ್ರೆ ಸಿಬ್ಬಂದಿಗಳು ಏಕಾಏಕಿ ತೆಗೆದಿರೋದ್ರಿಂದ ಅವ್ರು ನಂಬ್ಕೊಂಡಂತಹ ಕುಟುಂಬಗಳು ಮತ್ತು ಅವ್ರನ್ನ ಇದ್ದಂತ ಕುಟುಂಬದ ಬೀದಿಗೆ ಬೀಳುವಂತ ಸ್ಥಿತಿ ಆಗಿದೆ. ಆದ್ರೆ ಹಲವಾರು ವರ್ಷಗಳಿಂದ ನಾವು ಕೆಲಸ ಮಾಡ್ಕೊಂಡ್ ಬಂದ್ರು ಕೂಡ ನಮ್ಗೆ ಭದ್ರತೆ ಇಲ್ಲ. ಹಾಗಾಗಿ ಸಂಬಳ ಸೇರಿದಂತೆ ವಿವಿಧ ಸವಲತ್ತುಗಳನ್ನ ಹೆಚ್ಚಿಸಬೇಕು ಅಂತ ಹೇಳಿ ಅವ್ರು ಕೋರ್ಟ್ಗೆ ಮೊರೆ ಹೋಗಿದ್ರು. ಆ ನೆಪ ಉಟ್ಕೊಂಡು ಈಗ 91 ಜನರನ್ನ ದಿಢೀರ್ ಏಕಾಏಕಿ ಕೆಲಸ ತೆಗೆದಾಗಿದೆ ಅಂತ. ಥ್ಯಾಂಕ್ ಯು ಯೋಗೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇರ್ಬೋದು, ಯಾವುದೇ ಕಾರಣವನ್ನ ಕೊಟ್ಟಿಲ್ಲ ಇಲ್ಲಿ ವಜಾಗೊಳಿಸೋಕೆ. ಕೋರ್ಟ್ಗೆ ಹೋದ್ರು, ಕೋರ್ಟ್ಗೆ ಹೋಗಿದ್ದೇ ತಪ್ಪಾಯ್ತಾ ಎನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸುತ್ತೆ ಕಾಮನ್ ಆಗಿ. ಯಾಕಂತ ಹೇಳಿದ್ರೆ ತಮ್ಮ ಹಕ್ಕನ್ನು ಅವರು ನ್ಯಾಯಾಲಯದ ಮೂಲಕ ಕೇಳ್ಕೊಂಡ್ರು, ನ್ಯಾಯಯುತವಾಗಿ ಹೋರಾಟ ಮಾಡುವಂಥ ನಿರ್ಧಾರವನ್ನು ಮಾಡಿಕೊಂಡ್ರು. ಅಲ್ಲಿ ರಾಜಿ ಸಂಧಾನ ಸಫಲ ಆಗಲಿಲ್ಲ. ಆದರೆ ಕಾಲೇಜು ಆಡಳಿತ ಮಂಡಳಿ ಯಾಕೆ ಇವರನ್ನು ವಜಾಗೊಳಿಸಿದೆ ಎನ್ನುವಂಥ ಕಾರಣ ಇನ್ನೂ ಕೂಡ ಅವ್ರಿಗೆ ಗೊತ್ತಿಲ್ಲ. ಅವರು ಕೂಡ ಕಾರಣ ಕೇಳ್ತಾ ಇದ್ದಾರೆ, ಯಾಕೆ ನಮ್ಮನ್ನು ವಜಾಗೊಳಿಸಿದಾರ, ಇನ್ನೇನು ಮಾಡೋದು, ಏನು ಮಾಡೋದು, ಯಾವುದೇ ಸೂಚನೆ ಕೊಡದೆ ಸಡನ್ ಆಗಿ ಹೀಗೆ ಕೆಲಸದಿಂದ ತೆಗೆದ್ರೆ ಏನು ಮಾಡೋದು ಎನ್ನುವಂಥ ಪ್ರಶ್ನೆಯನ್ನು ಕೂಡ ಸಿಬ್ಬಂದಿ ಮುಂದಿಟ್ಟಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.